ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹೇಶ್ ಅವರೇ, ಮಾಧವ್ ಅವ್ರು ಮಾಡೋ ಅಡಿಗೆಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗೋದು? ಹೋಗ್ಲಿ, ಮಾಧವ್ ಅವ್ರಿಗೆ ಸಿಹಿ ಇಷ್ಟ. ನಿಮ್ಗೆ ಸಿಹಿ ಇಷ್ಟನಾ ಖಾರನಾ? ಅಣ್ಣ ಅಣ್ಣ ಅಂದ್ರ ಇದನ್ನ ಕೇಳಿಸ್ಕೊಂಡ್ರೆ ಮಾಧವ್ ಅವ್ರು ಎಷ್ಟು ಖುಷಿ ಪಡ್ತಾರೋ. ಮಾಧವ್ ಅವರೇ, ಮಾಧವ್ ಅವರೇ, ಏನಾಯ್ತು ತೋರ್ಸೋರೆ? ಮಾಧವ್ ಅವರೇ, ಮಹೇಶ್ ಅಣ್ಣ ಅಂತ ಕರಿತಾ ಇದ್ರು. ಅಣ್ಣ ಅಂದ ಮಹೇಶ? ಹೌದೇನು ಮಹೇಶ, ಅಣ್ಣ ಅಂದ್ಯಾ? ಮಹೇಶ, ಇಷ್ಟು ವರ್ಷದಿಂದ ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ಹೇಳೋ, ಇನ್ನೊಂದ್ಸಲ ಹೇಳೋ ಪ್ಲೀಸ್, ಪ್ಲೀಸ್ ಹೇಳೋ. ಅತ್ತಿಗೆ ಅಣ್ಣ ಅದಕ್ಕೆ ಇಷ್ಟು ಬೇಗ ಇಂಪ್ರೂವ್ ಆಗ್ತಿದ್ದಾರೆ. ನಾವು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಿದ್ದಾರೆ. ಸೋ ನೈಸ್. ಮದುವೆ ಮದುವೆ ಖುಷಿ. ಮದುವೆ ಬಗ್ಗೆ ಹೇಳ್ತಿರೋದೆಲ್ಲ ಅವನಿಗೆ ಅರ್ಥ ಆಗ್ತಿದೆ. ಹೌದು ಮಹೇಶ, ಮನೆ ಮದುವೆ ಅಷ್ಟರಲ್ಲಿ ನೀನು ಪೂರ್ತಿ ಹುಷಾರಾಗ್ಬಿಟ್ರೆ ಅಷ್ಟು ಸಾಕು. ಜನಾರ್ದನ್ ಫೋನ್ ಮಾಡ್ತಿದ್ದಾನೆ. ಹಲೋ ಜನಾರ್ದನ್. ಮಾಧವ, ಮದುವೆ ತಯಾರೆಲ್ಲ ಶುರು ಮಾಡ್ಬೇಕಲ್ವಾ? ಅದಕ್ಕೆ ಛತ್ರ ಯಾವ್ದು ಬುಕ್ ಮಾಡೋಣ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ನಿಮ್ಮ ಇಷ್ಟ ಜನಾರ್ದನ್, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ನಾವು ಹೆಣ್ಣಿನ ಕಡೆಯೋರು, ಒಂದ್ಸಲ ನಿಮ್ಮನ್ನು ಕೇಳಿ ಆಮೇಲೆ ಪ್ರೊಸೀಡ್ ಮಾಡೋದು ಒಳ್ಳೇದು ಅಂತ. ನಿಮ್ಮ ಕಡೆಯಿಂದ ಏನಾದ್ರು ಡಿಮ್ಯಾಂಡ್ ಇದ್ರೆ ದಯವಿಟ್ಟು ಹೇಳಿ. ಡಿಮ್ಯಾಂಡ್ ಏನಿಲ್ಲ ಜನಾರ್ದನ್. ನಿಮ್ಮ ಮಗಳು ನಮ್ಮ ಮನೆ ಸೊಸೆಯಾಗಿ ಬರಬೇಕು, ಅಷ್ಟೇ ನಮ್ಮ ಡಿಮ್ಯಾಂಡ್. ಸರಿ, ಹಾಗಾದ್ರೆ ಮುಹೂರ್ತದ ಬಗ್ಗೆ ಒಂದ್ಸಲಿ ನಮ್ಮ ಮನೆ ಹೆಂಗಸ್ರ ಹತ್ರ ಮಾತಾಡೋಣ. ಹೌದು, ಪುರೋಹಿತರನ್ನ ಕೇಳಿ ಒಂದು ಒಳ್ಳೆ ದಿನ ಫಿಕ್ಸ್ ಮಾಡೋಣ. ಒಂದು ನಿಮಿಷ ಜನಾರ್ದನ್, ಏನಾದರೂ ಹೇಳೋದಿತ್ತ? ಈಗ ಶೂನ್ಯ ಮಾಸ ನಡೀತಾ ಇದೆ, ಇದು ಮುಗಿದ್ ಬಿಡ್ಲಿ, ಆಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಸೋಣ. ಕೇಳಿಸ್ತಾ ಜನಾರ್ದನ್? ಶೂನ್ಯ ಮಾಸ ಅಂತೆ. ಎಸ್, ವನಜಾನು ಅದನ್ನೇ ಹೇಳ್ತಿದ್ಲು. ಅದೇ ಶೂನ್ಯ ಮಾಸ ಮುಗಿದ್ಮೇಲೆ ಒಳ್ಳೆ ಮುಹೂರ್ತ ನೋಡಿ ಇಮಿಡಿಯೇಟ್ ಆಗಿ ಮದುವೆ ಮಾಡೋಣ. ಖಂಡಿತ ಜನಾರ್ದನ್. ನಿಮ್ಮೆಲ್ರಿಗೂ ಓಕೆ ಅಲ್ವಾ? ಮದ್ವೆ ಗಂಡು ಅಲ್ಲೇ ಮುಖ ಕೆಂಪಾಗಿರೋದು ನೋಡು. ನಾಚಿ ನೀರಾದ ನಮ್ಮೊಬ್ರು. ಹೋಗ್ರೆ ಸುಮ್ಮನೆ. ತಾತ ತಗೊಳ್ಳಿ, ಈ ಮಾತ್ರೆ ತಗೊಂಡು ಊಟಕ್ಕೆ ಬನ್ನಿ. ನಂಗೆ ಮಾತ್ರೆನೂ ಬೇಡ, ಊಟನೂ ಬೇಡ. ಹಾಗಂದ್ರೆ ಹೇಗೆ ತಾತ? ನೀವು ಪ್ರತಿದಿನ ಮಾತ್ರೆ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರು ತಾನೆ, ಅಷ್ಟು ಬೇಗ ಮರೆತುಬಿಟ್ರಾ? ಬನ್ನಿ ಊಟಕ್ಕೆ. ನಂಗೆ ಬೇಡ ಸೋಗಲಾಡಿ, ನಂಗೆ ಹಸಿವಿಲ್ಲ. ಸಮರ್, ನೀನಾದರೂ ಹೇಳೋ. ಬಿಡು ಬಾಸು, ಇವ್ರಿರೋ ಪರಿಸ್ಥಿತಿಲಿ ಊಟ ಹೇಗೆ ಗಂಟಲಲ್ಲಿ ಹೇಳೋ. ಇನ್ಫ್ಯಾಕ್ಟ್ ನನಗೂ ಊಟ ಬೇಡ. ಸಿರಿ ಅವರೇ,
ನನಗೂ ಊಟ ಬೇಡ. ತಾತ ಸೋಗ್ಲಾಡಿ ಆ ರಾಕ್ಷಸಿ ಇನ್ನೂ ತೊಲಗಿಲ್ವಾ? ಅವಳಿಗೆ ಹೇಳು ಈ ಮನೆಯಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಇನ್ನೇನೋ ಉಳಿದಿಲ್ಲ ಅಂತ. ಸಮರ್, ಅವಳನ್ನ ಗೇಟಿಂದ ಆಚೆ ಹಾಕ್ಬಿಟ್ಟು ಬಾರೋ. ಏಯ್, ತಾತ ಹೇಳೋದು ಕೇಳಿಸ್ಲಿಲ್ವಾ? ನಡಿ ಇಲ್ಲಿಂದ. ಏನಪ್ಪ ಪ್ರಸಾದ್, ನಿನ್ನ ಹೆಂಡತಿಗೆ ನೀನೇ ಹೇಳು. ತಾತ, ಅವಳಿಲ್ದೆ ನಾನು ಇಲ್ಲಿರೋದು ಸರಿ ಹೋಗಲ್ಲ. ನಾನು ಹೋಗ್ತೀನಿ. ಹೋಗ್ತಾ ಜೊತೆಗೆ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಪ್ರಸಾದ್, ಮೊದಲ ಕೆಲಸ ಮಾಡು. ಅವಳು ಇಲ್ಲಿದ್ದರೆ ನಮ್ಮ ಯಾರಿಗೂ ನೆಮ್ಮದಿ ಇಲ್ಲ. ಹೋಗು, ಕರ್ಕೊಂಡು ಹೋಗೋಣ, ಕರ್ಕೊಂಡು ಹೋಗು. ಪೂರ್ಣಿ, ಬ್ಯುಸಿನಾ? ಮದ್ವೆ ಹತ್ರ ಬಂದ್ಬಿಡ್ತಲ್ಲ, ತುಂಬಾ ಕೆಲಸ. ಯಾವಾಗ ನೋಡಿದ್ರು ಮನೆ ತುಂಬ ಓಡಾಡ್ಕೊಂಡು ಬ್ಯುಸಿಯಾಗಿರ್ತೀಯಲ್ಲ, ಆಗ ಗಂಡಂಗೆ ಬಂದು ಮುದ್ದು ಮಾಡ್ಬೇಕಂತ ಗೊತ್ತಾಗಲ್ವ ನಿನಗೆ? ಮುದ್ದ ಹಂಗಂದ್ರೆ? ಹಾಗಂದ್ರೆ ಏನಂತ ಹೇಳ್ತೀನಿ ಬಾ. ನೋ, ನೀವ್ ಹತ್ರ ಬಂದ್ರೆ ನನ್ನ ಆಣೆ. ನೀನು ನನ್ನ ಹತ್ರ ಬಂದಿಲ್ಲ ಅಂದರೆ ನನ್ನ ಆಣೆ. ನೀವೀಗ ಮುದ್ದು ಕೊಟ್ರೆ ನನ್ನ ಆಣೆ. ಆಯಿತು, ನಾನು ಕೊಡಲ್ಲ. ಈಗ ನೀನು ಮುತ್ತು ಕೊಟ್ಟಿಲ್ಲ ಅಂದರೆ ನನ್ನ ಆಣೆ. ಸಾರಿ, ರಾಂಗ್ ಟೈಮ್. ನಾ ಇನ್ನೂ ನೋಡಿಲ್ಲ. ಇಟ್ಸ್ ಓಕೆ. ನೀನು ಯಾವಾಗಲೂ ರಾಂಗ್ ಟೈಮಲ್ಲೇ ಬರೋದು. ನೀನೇನು ಬ್ರೋ, ಇದನ್ನೆಲ್ಲ ರೂಮಲ್ಲಿ ಇಟ್ಕೊಳ್ಳೋದು ಬಿಟ್ಟು ಇಲ್ಲಿ. ಇನ್ನು ಸ್ವಲ್ಪ ದಿನಕ್ಕೆ ನೀನು ಮದುವೆ ಆಗ್ತೀಯಲ್ಲ, ಆಗ ನಿನಗೂ ಗೊತ್ತಾಗತ್ತೆ. ಆಗ ನಾನು ನಿನ್ನ ಕಾಲು ಎಳಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.